ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಸೆರಿಕಲ್ಚರ್ ಎರಡನೇ ಜ್ವರದಿಂದ ಎದ್ದ ಮೂರನೇ ದಿನದ ಅವಧಿ ಅತ್ಯಂತ ನಿರ್ಣಾಯಕವಾದದ್ದು. ಏಕೆಂದರೆ ಇಲ್ಲಿಂದ ಹುಳುಗಳು ಚಿಕ್ಕ ಹುಳುಗಳ ಸಾಕಾಣಿಕೆ ಚೌಕಿ ರಿಯರಿಂಗ್ ಹಂತವನ್ನು ಮುಗಿಸಿ ದೊಡ್ಡ ಹುಳುಗಳ ಸಾಕಾಣಿಕೆ ಲೇಟ್ ಏಜ್ ರಿಯರಿಂಗ್ ಹಂತಕ್ಕೆ ಕಾಲಿಡುತ್ತವೆ. ಅಂದರೆ ಅವುಗಳ ಆಹಾರದ ಹಸಿವು ಮತ್ತು ಬೆಳವಣಿಗೆಯ ವೇಗ 2 ಪಟ್ಟು ಹೆಚ್ಚಾಗುತ್ತದೆ. ಇದರ ಸಂಪೂರ್ಣ ವಿವರಣೆ ಮತ್ತು ನೀವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಇಲ್ಲಿವೆ. 1. ಸೊಪ್ಪಿನ ಆಯ್ಕೆ ಮತ್ತು ಕೊಡುವ ವಿಧಾನ. ಫೀಡಿಂಗ್ ಮ್ಯಾನೇಜ್ಮೆಂಟ್. ಮೂರನೇ ದಿನದ ಹುಳುಗಳಿಗೆ ಜೀರ್ಣಶಕ್ತಿ ಹೆಚ್ಚಾಗಿರುತ್ತದೆ, ಹಾಗಾಗಿ ಸೊಪ್ಪಿನ ಗುಣಮಟ್ಟ ಬಹಳ ಮುಖ್ಯ. ಯಾವ ರೀತಿಯ ಸೊಪ್ಪು? ತೀರಾ ಎಳೆಯದಾದ ಚೌಕಿ ಲೀಫ್ ಸೊಪ್ಪು ಬೇಡ. ಗಿಡದ ಮಧ್ಯಭಾಗದಲ್ಲಿರುವ ಚೆನ್ನಾಗಿ ಬೆಳೆದ ರಸಭರಿತವಾದ ಮತ್ತು ಹಸಿರಾಗಿರುವ ಮಧ್ಯಮ ವಯಸ್ಸಿನ ಸೊಪ್ಪನ್ನು ಮೆಚ್ಯೂರ್ ಬೈ ಮೀಡಿಯಂ ಲೀವ್ಸ್ ಕೊಡಬೇಕು. ಸೊಪ್ಪಿನ ತೇವಾಂಶ. ಸೊಪ್ಪಿನಲ್ಲಿ 70-75% ತೇವಾಂಶ ಇರಬೇಕು. ಒಣಗಿದ ಅಥವಾ ಬಾಡಿದ ಸೊಪ್ಪನ್ನು ಹುಳುಗಳು ತಿನ್ನುವುದಿಲ್ಲ. ಒಂದು ವೇಳೆ ಸೊಪ್ಪು ಒಣಗಿದ್ದರೆ ಲಘುವಾಗಿ ನೀರು ಚಿಮುಕಿಸಿ ತಂಪಾದ ಜಾಗದಲ್ಲಿಟ್ಟು ನಂತರ ಕೊಡಬೇಕು. ಟಪಾಲ ಆಹಾರ ಕೊಡುವ ಸಮಯ. ದಿನದ ಮೊದಲ ಆಹಾರವನ್ನು ಬೆಳಿಗ್ಗೆ 6 ರಿಂದ 7 ಗಂಟೆಯೊಳಗೆ ಕೊಡಬೇಕು. ಮಧ್ಯಾಹ್ನ ತಂಪಾದ ಸಮಯದಲ್ಲಿ ಮತ್ತು ರಾತ್ರಿ ಕೊನೆಯ ಆಹಾರವನ್ನು ಸ್ವಲ್ಪ ಹೆಚ್ಚಾಗಿಯೇ ಕೊಡಬೇಕು, ಏಕೆಂದರೆ ರಾತ್ರಿ ವೇಳೆ ಹುಳುಗಳು ಹೆಚ್ಚು ಆಹಾರ ತಿನ್ನುತ್ತವೆ. 2. ಹಾಸಿಗೆಯ ನಿರ್ವಹಣೆ. ಬೆಡ್ ಮ್ಯಾನೇಜ್ಮೆಂಟ್ ಅಂಡ್ ಸ್ಪೇಸಿಂಗ್. ಹುಳುಗಳು ಈ ಹಂತದಲ್ಲಿ ಪ್ರತಿ ಗಂಟೆಗೂ ತಮ್ಮ ಗಾತ್ರವನ್ನು ಹೆಚ್ಚಿಸಿಕೊಳ್ಳುತ್ತಿರುತ್ತವೆ. ಜಾಗದ ವಿಸ್ತರಣೆ. ಸ್ಪೇಸಿಂಗ್. ಎರಡನೇ ದಿನ ಇದ್ದ ಜಾಗಕ್ಕಿಂತ ಮೂರನೇ ದಿನಕ್ಕೆ ದಟ್ಟಣೆ ಕ್ರೌಡಿಂಗ್ ಜಾಸ್ತಿಯಾಗುತ್ತದೆ. ಹುಳುಗಳು ಒಂದಕ್ಕೊಂದು ತಾಗದಂತೆ ಹಾಸಿಗೆಯನ್ನು ವಿಸ್ತರಿಸಬೇಕು. ಜಾಗ ಸಾಲದಿದ್ದರೆ ಹುಳುಗಳಿಗೆ ಉಸಿರುಗಟ್ಟಿ ಬೆಳವಣಿಗೆ ಕುಂಠಿತವಾಗುತ್ತದೆ ಮತ್ತು ರೋಗಗಳು ಬೇಗ ಹರಡುತ್ತವೆ. ಹಾಸಿಗೆ ಒಣಗಿಸುವುದು. ಹುಳುಗಳು ಜಾಸ್ತಿ ಮಲ ವಿಸರ್ಜನೆ ಮಾಡುವುದರಿಂದ ಮತ್ತು ಸೊಪ್ಪಿನ ಉಳಿಕೆಯಿಂದ ಹಾಸಿಗೆಯಲ್ಲಿ ತೇವಾಂಶ ಹೆಚ್ಚಾಗಿ ಅಮೋನಿಯಾ ಗ್ಯಾಸ್ ಉತ್ಪತ್ತಿಯಾಗಬಹುದು. ಇದನ್ನು ತಡೆಯಲು ಸೊಪ್ಪು ಕೊಡುವ ಮುನ್ನ ಹಾಸಿಗೆಯನ್ನು ಸ್ವಲ್ಪ ಕದಲಿಸಿ ಗಾಳಿ ಆಡಲು ಬಿಡಬೇಕು. 3. ರೋಗ ನಿಯಂತ್ರಣ ಮತ್ತು ಸ್ವಚ್ಛತೆ. ಡಿಸೀಸ್ ಪ್ರಿವೆನ್ಷನ್. ಮೂರನೇ ದಿನ ಹುಳುಗಳಿಗೆ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತದೆ, ಆದ್ದರಿಂದ ಸೋಂಕು ತಗುಲದಂತೆ ನೋಡಿಕೊಳ್ಳಬೇಕು. ಬೆಡ್ ಕ್ಲೀನಿಂಗ್. ಬೆಡ್ ಕ್ಲೀನಿಂಗ್. ಮೂರನೇ ದಿನದ ಬೆಳಿಗ್ಗೆ ಕಡ್ಡಾಯವಾಗಿ ನೆಟ್ ಬೈ ಜಾಲರಿ ಹಾಕಿ ಹಾಸಿಗೆಯನ್ನು ಸ್ವಚ್ಛಗೊಳಿಸಬೇಕು. ಹಳೆಯ ಮಲ ಮತ್ತು ಹಳಸಿದ ಸೊಪ್ಪನ್ನು ತಕ್ಷಣವೇ ರೇಷ್ಮೆ ಮನೆಯಿಂದ ಹೊರಗೆ ಹಾಕಿ ನಾಶಪಡಿಸಬೇಕು. ವಿಜೇತ ಗ್ರೀನ್ ಪುಡಿ ಬಳಕೆ. ಹಾಸಿಗೆ ಸ್ವಚ್ಛಗೊಳಿಸಿದ ನಂತರ ಮತ್ತು ಸೊಪ್ಪು ಕೊಡುವ ಮುನ್ನ ವಿಜೇತ ಅಥವಾ ಅಂಕಶ್ ಪುಡಿಯನ್ನು ಹುಳುಗಳ ಮೇಲೆ ಮತ್ತು ಹಾಸಿಗೆಯ ಮೇಲೆ ತೆಳ್ಳಗೆ ಉದುರಿಸಬೇಕು. ಇದು ಮಸ್ಕಾರ್ಡಿನ್ ಸುಣ್ಣಕಟ್ಟು ರೋಗ ಮತ್ತು ಗ್ರಾಸೇರಿ ಹಾಲು ರೋಗ ಬರದಂತೆ ತಡೆಯುತ್ತದೆ. ಪುಡಿ ಉದುರಿಸಿದ 1-5-20 ನಿಮಿಷಗಳ ನಂತರವೇ ಹೊಸ ಸೊಪ್ಪನ್ನು ಹಾಕಬೇಕು. 4. ಪರಿಸರದ ಉಷ್ಣಾಂಶ ಮತ್ತು ತೇವಾಂಶ. ರೂಮ್ ಎನ್ವೈರನ್ಮೆಂಟ್. ರೇಷ್ಮೆ ಹುಳುಗಳು ತಮ್ಮ ಜೀವಿತಾವಧಿಯಲ್ಲಿ 4 ಬಾರಿ ಜ್ವರಕ್ಕೆ ಮೌಲ್ಟಿಂಗ್ ಬೈ ಚರ್ಮ ಸುಲಿಯುವುದು ಒಳಗಾಗುತ್ತವೆ. ನೀವು ಕೇಳುತ್ತಿರುವುದು ಎರಡನೇ ಜ್ವರದಿಂದ ಎದ್ದ ಮೂರನೇ ದಿನದ ರೇಷ್ಮೆ ಹುಳುಗಳ ಬಗ್ಗೆ. ಈ ಹಂತವನ್ನು ಮೂರನೇ ಸಾಲಿನ ಥರ್ಡ್ ಇನ್ಸ್ಟಾರ್ ಹುಳುಗಳು ಎಂದು ಕರೆಯಲಾಗುತ್ತದೆ. ಈ ಹಂತದಲ್ಲಿ ಹುಳುಗಳ ಆರೈಕೆ ಮತ್ತು ಹಿಪ್ಪುನೇರಳೆ ತಾವರೆ ಸೊಪ್ಪು ಕೊಡುವ ವಿಧಾನ ಹೀಗಿರಬೇಕು. ಸೊಪ್ಪು ಕೊಡುವ ಪ್ರಮಾಣ ಮತ್ತು ಗಾತ್ರ. ಸೊಪ್ಪಿನ ಗಾತ್ರ. ಎರಡನೇ ಜ್ವರದಿಂದ ಎದ್ದ ಮೂರನೇ ದಿನಕ್ಕೆ ಹುಳುಗಳು ವೇಗವಾಗಿ ಬೆಳೆಯುತ್ತಿರುತ್ತವೆ, ಆದ್ದರಿಂದ ಸೊಪ್ಪನ್ನು ತುಂಬಾ ಸಣ್ಣದಾಗಿ ಕತ್ತರಿಸುವ ಅಗತ್ಯವಿಲ್ಲ. ಸುಮಾರು 2-3 ಸೆಮಿ ಗಾತ್ರದ ತುಂಡುಗಳನ್ನಾಗಿ ಕತ್ತರಿಸಿಕೊಡಬೇಕು. ದಿನಕ್ಕೆ ಎಷ್ಟು ಬಾರಿ? ದಿನಕ್ಕೆ ಸಾಮಾನ್ಯವಾಗಿ 3-4 ಬಾರಿ ಮೃದುವಾದ ಪೌಷ್ಟಿಕಾಂಶಯುಕ್ತ ಸೊಪ್ಪನ್ನು ಕೊಡಬೇಕು. ಹುಳುಗಳು ಚೆನ್ನಾಗಿ ತಿನ್ನುವ ಸಮಯ ಇದಾಗಿರುವುದರಿಂದ ಸೊಪ್ಪು ಕಡಿಮೆಯಾಗದಂತೆ ನೋಡಿಕೊಳ್ಳಿ. ಹಾಸಿಗೆ ಅಗಲ ಮಾಡುವುದು. ಬೇಡ್ ಎಕ್ಸ್ಟೆನ್ಷನ್. ಹುಳುಗಳು ಮೂರನೇ ದಿನಕ್ಕೆ ಗಾತ್ರದಲ್ಲಿ ದೊಡ್ಡದಾಗುವುದರಿಂದ ಅವುಗಳಿಗೆ ಇರುವ ಜಾಗ ಸಾಲುವುದಿಲ್ಲ. ಆದ್ದರಿಂದ ಅವುಗಳಿಗೆ ಉಸಿರಾಡಲು ಮತ್ತು ತಿನ್ನಲು ಅನುಕೂಲವಾಗುವಂತೆ ಹಾಸಿಗೆಯನ್ನು ಬೇಡಗಲ ಮಾಡಿಕೊಡಬೇಕು. ಇಲ್ಲದಿದ್ದರೆ ಹುಳುಗಳು ಒಂದರ ಮೇಲೊಂದು ಬಿದ್ದು ರೋಗ ಬರುವ ಸಾಧ್ಯತೆ ಇರುತ್ತದೆ. ಹಾಸಿಗೆ ಶುಚಿತ್ವ. ಬೆಡ್ ಕ್ಲೀನಿಂಗ್. ಮೂರನೇ ದಿನದ ಹೊತ್ತಿಗೆ ಹಾಸಿಗೆಯಲ್ಲಿ ಹುಳುಗಳ ಮಲ ಮತ್ತು ಒಣಗಿದ ಸೊಪ್ಪು ಹೆಚ್ಚಾಗಿರುತ್ತದೆ. ಆದ್ದರಿಂದ ರೋಗಾಣುಗಳು ಹರಡದಂತೆ ತಡೆಯಲು ನೆಟ್ ಬಳಸಿ ಹಾಸಿಗೆಯನ್ನು ಸ್ವಚ್ಛಗೊಳಿಸಬೇಕು. ಬೆಡ್ ಕ್ಲೀನಿಂಗ್. ಮುಂದಿನ ಹಂತಕ್ಕೆ ಸಿದ್ಧತೆ. ಮೂರನೇ ಜ್ವರ. ಮೂರನೇ ದಿನದ ಕೊನೆಯಲ್ಲಿ ಅಥವಾ 4ನೇ ದಿನದ ಆರಂಭದಲ್ಲಿ ಹುಳುಗಳು ತಲೆ ಎತ್ತಿ ನಿಶ್ಚಲವಾಗುತ್ತವೆ, ಅಂದರೆ ಅವು ಮೂರನೇ ಜ್ವರಕ್ಕೆ ಸಿದ್ಧವಾಗುತ್ತಿರುತ್ತವೆ. ಹುಳುಗಳು ಜ್ವರಕ್ಕೆ ಕೂರುವ ಮುನ್ನ ಹಾಸಿಗೆ ಸಂಪೂರ್ಣವಾಗಿ ಒಣಗಿರಲು ವಿಜೇತ ಅಥವಾ ಅಂಕನಮ್ಮ ಸುಣ್ಣದ ಪುಡಿಯನ್ನು ಲಘುವಾಗಿ ಉದುರಿಸಬೇಕು. ಒಮ್ಮೆ ಹುಳುಗಳು ಜ್ವರಕ್ಕೆ ಕುಳಿತ ನಂತರ ಸೊಪ್ಪು ಕೊಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ನೆನಪಿರಲಿ, ಈ ಹಂತದಲ್ಲಿ ರೇಷ್ಮೆ ಮನೆಯಲ್ಲಿ ತೇವಾಂಶ ಹ್ಯುಮಿಡಿಟಿ 7.5-8 ಮತ್ತು ಉಷ್ಣಾಂಶ 2.5-6 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಹುಳುಗಳ ಬೆಳವಣಿಗೆ ಉತ್ತಮವಾಗಿರುತ್ತದೆ. ಸ್ನೇಹಿತರೆ,
ಈ ಮಾಹಿತಿ ಅಥವಾ ಡಿಸೈನ್ ನಿಮ್ಗೇನಾದ್ರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನುಳಿದ ರೇಷ್ಮೆ